ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕಾಗಿದೆ. ಬುರುಡೆ ಚಿನ್ನಯ್ಯನನ್ನ 3 ದಿನ ಕಸ್ಟಡಿಗೆ ಪಡೆದಿರುವಂತಹ ಎಸ್ಐಟಿ ಫುಲ್ ವಿಚಾರಣೆ ಮಾಡ್ತಾ ಇದೆ. ಇದರ ಮಧ್ಯೆ ಎಐ ವಿಡಿಯೋ ಮಾಡಿದಂತಹ ಯೂಟ್ಯೂಬರ್ ಸಮೀರ್ ಮನೆಯಲ್ಲೂ ಕೂಡ ಎಸ್ಐಟಿ ಶೋಧ ಮಾಡಿದೆ. ಕಂಪ್ಯೂಟರ್, ಮೊಬೈಲ್ ಜಪ್ತಿ ಮಾಡಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ತೆಗೆದುಕೊಳ್ತಾ ಇದೆ. ಸುಜಾತಾ ಭಟ್ರ ಕಟ್ಟುಕತೆ ಬಯಲಾಗಿದ್ದಾಯಿತು. ಬುರುಡೆ ಕೊಟ್ಟಿದ್ದೆ ಜಯಂತ್ ಅಂತ ಮಾಸ್ಕ್ ಮ್ಯಾನ್ ಚಿನ್ನ ಸ್ಫೋಟಕ ಆರೋಪ ಮಾಡಿದ್ದಾನೆ. ಬುರುಡೆಯನ್ನ ಬೆಂಗಳೂರಿನಿಂದ ದಿಲ್ಲಿವರೆಗೂ ಕೊಂಡೊಯ್ದಿದ್ದ ಸಂಗತಿ ಕೂಡ ಬಯಲಾಗಿದೆ. ಬೆಂಗಳೂರು, ಉಜಿರೆ ಸೇರಿ ಹಲವು ಸ್ಥಳಗಳಲ್ಲಿ ಚಿನ್ನಯ್ಯನನ್ನ ಕರೆದೊಯ್ದು ಮಹಜರ್ ನಡೆಸಲಾಗಿದೆ. ಬಿಜೆಪಿ ಜೆಡಿಎಸ್ನವರು ಎನ್ಐಎ ತನಿಖೆಗೆ ಒತ್ತಾಯಿಸಿ ಈಗಾಗಲೇ ಧರ್ಮಸ್ಥಳಕ್ಕೆ ದಂಡಯಾತ್ರೆ ಮಾಡಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ವಿದೇಶದಿಂದ ಹಣ ಹರಿದು ಬಂದಿರೋ ಆರೋಪ ಕೇಳಿಬಂದಿದೆ. ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಇದರ ನಡುವೆ ಈ ಪ್ರಕರಣ ಅಮಿತ್ ಶಾ ಅಂಗಳಕ್ಕೆ ತಲುಪಿದೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾದ ರಾಜ್ಯದ ಸಂತರ ನಿಯೋಗ. ಪ್ರಕರಣದ ತನಿಖೆಯನ್ನ ಎನ್ಐಎ ನಡೆಸಬೇಕು ಅಂತ ಮನವಿ. ಸನಾತನ ಸಂತ ನಿಯೋಗ ಬ್ಯಾನರ್ ಅಡಿಯಲ್ಲಿ ಕರ್ನಾಟಕದ ವಿವಿಧ ಮಠಗಳ ಮಠಾಧೀಶರು ನಿನ್ನೆ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾದರು. ಎನ್ಐಎದಿಂದ ಧರ್ಮಸ್ಥಳ ಪ್ರಕರಣದ ತನಿಖೆ ನಡೆಸುವಂತೆ ಮನವಿ ಸಲ್ಲಿಸಿದ್ರು. ಸಂಪುಟದಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳೋದಾಗಿ ಅಮಿತ್ ಶಾ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ಭೇಟಿ ಬಳಿಕ ಮಾತನಾಡಿದ ಪಂಚಮಸಾಲಿ ಹರಿಹರ ಪೀಠಾಧ್ಯಕ್ಷರಾದ ವಚನಾನಂದ ಶ್ರೀಗಳು ಅಮಿತ್ ಶಾ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿದ್ರು. ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು. ಈ ಸದ್ಯ ಸರ್ಕಾರ, ರಾಜ್ಯ ಸರ್ಕಾರ SIT ಏನು ರಚನೆ ಮಾಡಿದೆ, ಅದು ಸಂಪೂರ್ಣವಾಗಿರುವಂತ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ, ವರದಿ ಬಂದಿಲ್ಲ. ವರದಿ ಎಲ್ಲ ಬಂದ ಮೇಲೆ ಮುಂದೆ ಅವರು ಪರಿಶೀಲನೆ ಮಾಡಿ ಮುಂದೆ ಅವರು ಹೆಜ್ಜೆ ಇಡುತ್ತೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಅಮಿತ್ ಶಾ ಭೇಟಿಯಾಗಿ ಎನ್ಐಎ ತನಿಖೆಗೆ ಮನವಿ ಮಾಡಿದ್ದಾರೆ. ಈ ನಡುವೆ ವಿಪಕ್ಷ ನಾಯಕರು ಎನ್ಐಎ ತನಿಖೆಗೆ ಕೊಡಬೇಕೆಂಬ ಆಗ್ರಹವನ್ನ ತೀವ್ರಗೊಳಿಸಿದ್ದಾರೆ. NIA ಅವರು ಕೊಡಲಿಕ್ಕೆ ತಯಾರಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಯಾರು ಈ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ. ಷಡ್ಯಂತ್ರ ಆಗಿದೆ, ಇದು ನಾವಷ್ಟೇ ಹೇಳ್ತಾ ಇಲ್ಲ, DK ಶಿವಕುಮಾರ್ ಹೇಳಿದ್ದಾರೆ. ಕೋಟ್ಯಾಂತರ ಮಂಜುನಾಥೇಶ್ವರನ ಭಕ್ತರಿಗೆ ನೋವಾಗ್ತಾ ಇದ್ದಾರೆ ಅಪಪ್ರಚಾರದ ಕಾರಣದಿಂದಾಗಿ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ SIT ತನಿಖೆ ದಿನೇ ದಿನೇ ತಡ ಆಗ್ತಾ ಇರತಕ್ಕಂಥ ಪರಿಣಾಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮಾತಿನ ದಾಟಿ ಮತ್ತು ಹಿಡಿತವನ್ನು ಕಳ್ಕೊಳ್ತಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ ಅವರಿಗೆ, ಮುಖ್ಯಮಂತ್ರಿಗಳಿಗೆ. ಮೊನ್ನೆ ಧರ್ಮಾಧಿಕಾರಿಗಳು ಮತ್ತು ಸೌಜನ್ಯ ಪ್ರಕರಣನ ಎದುರ ಬದ್ರಗೆ ನಿಲ್ಲಿಸುವಂತ ಮಾತಾಡಿದ್ದು, ಇವರಿಗೂ ಫಂಡಿಂಗ್ ಬರ್ತಾ ಇದೆ ಅನ್ನೋ ಮಾತಾಡೋದು, ಯಾಕೋ ವಯೋದೌರ್ಬಲ್ಯ ಅಂತ ಅನ್ಕೊಳ್ಳೋದು. ಆದರೆ ಕಾಂಗ್ರೆಸ್ ನಾಯಕರು ಎನ್ಐಎ ತನಿಖೆಯ ಅಗತ್ಯವಿಲ್ಲ ಅನ್ನೋ ಮಾತನ್ನೇ ಪುನರುಚ್ಚರಿಸಿದ್ದಾರೆ. SIT ತನಿಖೆ ಸರಿದಾರಿಯಲ್ಲಿ ಹೋಗ್ತಿದೆ ಅಂದಿದ್ದಾರೆ. NIA ತನಿಖೆ ಮಾಡಿ ಅದು ತನಿಖೆ ಅಲ್ವಾ, ಅದು ತನಿಖೆ ಅಲ್ವಾ, ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ತಿಳಿಸ್ಬೋದು, ಅದಕ್ಕೇನಿದೆ. ಆದರೆ ನನಗೆ NIAನ ಮಾಡಲಿ, CBIನ ಮಾಡಲಿ, ಮತ್ತೆ ಯಾರು ಮಾಡಬೇಕು ತನಿಖೆ? ನಮ್ಮ ಅಧಿಕಾರಿಗಳೇ ಮಾಡಬೇಕಲ್ಲ. CBI ಅವರು ನಮಗೆ ಲೆಟರ್ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರದವರು ನಮ್ಮ ಅಂದಿನ ಚೀಫ್ ಸೆಕ್ರೆಟರಿ ಲೆಟರ್ ಬರೆದಿದ್ದಾರೆ. ನಮ್ಮ ಹತ್ರ ಸಿಬ್ಬಂದಿಗಳಿಲ್ಲ, ನಮ್ಮ ಹತ್ರ ಗಾಡಿ ಇಲ್ಲ, ನಮ್ಮ ಹತ್ರ ಕಚೇರಿ ಇಲ್ಲ, ನೀವೇ ಎಲ್ಲ ಕೊಡಬೇಕು. SIT ತನಿಖೆ ಮಾಡ್ತಾ ಇದೆ, ಸರಿಯಾದ ದಾರಿನಲ್ಲೇ ಹೋಗ್ತಾ ಇದೆ. ಮತ್ತು SIT ತನಿಖೆನ ಎಲ್ಲರೂ ಕೂಡ ಸ್ವಾಗತ ಮಾಡಿದರು. ಆಮೇಲೆ BJPಯವರು ಏನು ಕಾರಣನೋ ಗೊತ್ತಿಲ್ಲ, ಅವರು ಅದಕ್ಕೆ SIT NIA ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯೂಟ್ಯೂಬರ್ ಸಮೀರ್ ಮನೆಯಲ್ಲಿ ಪೊಲೀಸರ ಶೋಧ. ಎಐ ವಿಡಿಯೋ ಎಡಿಟ್ಗೆ ಬಳಸಿದ್ದ ಕಂಪ್ಯೂಟರ್, ಮೊಬೈಲ್ ಜಪ್ತಿ. ಧರ್ಮಸ್ಥಳದಲ್ಲಿ 100 ಶವ ಹೊತ್ತಿದ್ದಾರೆ. ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅಂತ ಎಐ ವಿಡಿಯೋ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸಿದ್ದ ಯೂಟ್ಯೂಬರ್ ಸಮೀರ್ಗೆ SIT ಗುನ್ನ ಇಟ್ಟಿದೆ. ಬೆಳ್ತಂಗಡಿ ಪೊಲೀಸರು ನ್ಯಾಯಾಲಯದಿಂದ ವಾರಂಟ್ ಪಡೆದು ನಿನ್ನೆ ಬೆಂಗಳೂರಿನ ಬನ್ನೇರುಘಟ್ಟದ ಬಳಿ ಇರುವ ಹುಲ್ಲಹಳ್ಳಿಯ ಸಮೀರ್ ಮನೆಗೆ ಲಗ್ಗೆ ಹಾಕಿದ್ರು. ಸೋಕೋ ಟೀಮ್ ಜೊತೆ ಇಡೀ ಮನೆಯನ್ನ ಜಾಲಾಡಿದ್ದು ಕೆಲ ಉಪಕರಣ ಹಾಗೂ ದಾಖಲೆಗಳನ್ನ ಜಪ್ತಿ ಮಾಡಿದ್ದಾರೆ. ಕ್ಯಾಮ್ರಾ, ಹಾರ್ಡ್ ಡಿಸ್ಕ್, ಲ್ಯಾಪ್ಟಾಪ್, ಮೊಬೈಲ್ ಸೀಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ಮತ್ತೊಬ್ಬ ಯೂಟ್ಯೂಬರ್ ಅಭಿಷೇಕ್ಗೂ SIT ಬಿಸಿ ಮುಟ್ಟಿಸಿದೆ. ಮಟ್ಟಣ್ಣನವರ್ ಕೊಟ್ಟ ಮಾಹಿತಿಯಂತೆ ವಿಡಿಯೋ ಮಾಡಿದ್ದೆ ಅಂತ ಈತ ತಪ್ಪೊಪ್ಪಿಕೊಂಡಿದ್ದಾನೆ. ಸಮೀರ್ ಮಾಡಿದ ಎಐ ವಿಡಿಯೋದಲ್ಲಿರೋದು ಸತ್ಯ ಎಂದ ಮಟ್ಟಣ್ಣನವರ್. ಇನ್ನು MD ಸಮೀರ್ನನ್ನ ಸಮರ್ಥಿಸಿಕೊಂಡಿರೋ ಗಿರೀಶ್ ಮಟ್ಟಣ್ಣನವರ್ ಎಐ ವಿಡಿಯೋದಲ್ಲಿರೋದು ಸತ್ಯದ ಮಾಹಿತಿ, ಯಾವುದು ಸುಳ್ಳಲ್ಲ ಅಂತ ಪುನರುಚ್ಚರಿಸಿದ್ದಾರೆ. ಸಮೀರ್ MD ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅವರು ವಿಡಿಯೋ ನೋಡಿ
ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ. ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವ್ರ ಮೇಲೆ ಯಾವ ಕೇಸು ಆಗಿಲ್ಲ. ಸುಳ್ಳು ಸುದ್ದಿ ಹರಡಿಸಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸುಳ್ಳು. ಯಾವುದೇ ರೀತಿ ಸುಳ್ಳು ಪ್ರಚಾರ ಖಂಡಿತ ಇಲ್ಲ. ಸೌಜನ್ಯ ಪ್ರಕರಣಕ್ಕೆ ಎಂಟ್ರಿ ಆಗಿಲ್ಲ ಎಸ್ಐಟಿ. ಉದಯ್ ಕುಮಾರ್ ಜೈನ್ಗೆ ಬುಲಾವ್ ಕೊಟ್ಟಿದ್ದ ಎಸ್ಐಟಿ ಸೌಜನ್ಯ ಪ್ರಕರಣ ಆಗಲಿ ಅಥವಾ ಶವ ಹೊತ್ತಿರೋ ಬಗ್ಗೆ ಆಗಲಿ ಪ್ರಶ್ನೆ ಕೇಳಿಲ್ವಂತೆ. ಬದಲಾಗಿ ಉದಯ್ ಕುಮಾರ್ ಅವರ ಹಿನ್ನೆಲೆ ಬಗ್ಗೆ ಪ್ರಶ್ನಿಸಿದ್ದಾರೆ. ಆನೇಕಲ್ನಿಂದ ರಾಮು, ಬೆಂಗಳೂರಿನಿಂದ ಪ್ರದೀಪ್ ಜೊತೆ ಪೃಥ್ವಿರಾಜ್, TV9 ಮಂಗಳೂರು.